ಬೀದರ್ ಜಿಲ್ಲಾ ಬೀದರ್ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಅಲ್ಲಿನ ಜನರು ಅಸ್ತವ್ಯಸ್ತ ಆಗಿದ್ದಾರೆ. ಈ ನೀರಿನಿಂದ ಬರ್ತಕ್ಕಂಥ ಅನೇಕ ಸೊಳ್ಳೆಗಳಿಂದ ಈಗಾಗಲೇ ಬೀದರ್ ಜಿಲ್ಲಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 2 ಜನ ದಾಖಲಾಗಿದ್ದಾರೆ. ಹಾಗೆ ಗುದಿಗೆ ಆಸ್ಪತ್ರೆಯಲ್ಲಿ ಕೂಡ ಒಬ್ಬರು ದಾಖಲಾಗಿದ್ದಾರೆ. ಈ ಒಂದು ನೀರು ನಿಲ್ತಕ್ಕಂಥ ಒಂದು ರೋಗದಿಂದ ಅನೇಕ ಜನರು ರೋಗಕ್ಕೆ ಒಳಗಾಗುತ್ತಿದ್ದಾರೆ. ಈಗಾಗಲೇ ನಾವು ಹೇಳಬೇಕಂತಂದರೆ ಸುಮಾರು ಸಾರಿ ಗ್ರಾಮದ ಜನರು ಹೋಗಿ ಅಲ್ಲಿರ್ತಕ್ಕಂಥ ಪಿ.ಡಿ. ಅವರಿಗೆ ಮನವಿ ಮಾಡಿಕೊಂಡ್ರು ಕೂಡ ನನಗೆ ಯಾವುದೇ ರೀತಿಯಾದಂಥ ಅದಕ್ಕೆ ಸಂಬಂಧ ಇಲ್ಲ, ಇನ್ನು ನಮಗೆ ಹೇಳೋಕ್ಕೆ ಬರಬೇಡಿ ಅಂತಕ್ಕಂಥ ಮಾತನ್ನ ಪಂಚಾಯತಿಯ ಪಿ.ಡಿ. ಆದಂಥ ಎಸ್ತಳ ಮೇಡಮ್ ಅವರು ಹೇಳಿದ್ದಾರೆ. ಅದಲ್ಲದೆ ಅಲ್ಲಿರ್ತಕ್ಕಂಥ ಸದಸ್ಯರನ್ನ ಹಾಗೂ ಅಧ್ಯಕ್ಷರನ್ನ ಕೂಡ ನಾವು ಮಾತಾಡಿದಂಥ ಸಮಯದಲ್ಲಿ ನಾವು ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ, ಆದರೆ ನಮಗೆ ಬಿಲ್ಗಳಾಗ್ತಾ ಇಲ್ಲ ಅಂಥೇಳಿ ನಮ್ಮ RB ನ್ಯೂಸ್ ಚಾನಲ್ಗೆ ಒಂದು 8-10 ದಿವಸ ಕೆಳಗಡೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಪಿ.ಡಿ. ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ತಾಲೂಕಾ ಪಂಚಾಯತ್ ಅಧಿಕಾರಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಆಗಿರ್ಬೋದು, ಇಲ್ಲಿವರೆಗೆ ಯಾಕೆ ಅಲ್ಲಿ ಜನರಿಗೆ ನೋಡ್ತಾ ಇಲ್ಲಕ್ಕಂಥ ಒಂದು ನಮಗೆ ತಾತ್ಪರ್ಯ ಆಗಿದೆ. ಈಗಾಗಲೇ ನೀವೆಲ್ಲ ನೋಡ್ಬೋದು ಬಂಧುಗಳೇ, ನಮ್ಮ ಒಂದು RB ನ್ಯೂಸ್ ಅಲ್ಲಿ ವೀಕ್ಷಣೆ ಮಾಡ್ಬೋದು. ಅಲ್ಲಿ ಏನೊಬ್ಬ ಹುಡುಗ ಇದ್ದಾನೆ, ಅವನು ಮನೆಯಿಂದ ಹಿಡ್ಕೊಂಡು ಮನೆಯಲ್ಲಿರ್ತಕ್ಕಂಥ ನೀರೆಲ್ಲ ಚರಂಡಿಗೆ ಬರುತ್ತೆ, ನಾಲೆಯಲ್ಲಿ ಬರುತ್ತೆ, ನಾಲೆಯಲ್ಲಿ ತುಂಬಿ ತೊಳುಕಿ ಅಲ್ಲಿ ಹುಲ್ಲು ಹಸಗಳು ಬೆಳೆದು ಅಲ್ಲಿರ್ತಕ್ಕಂಥ ನೀರೆಲ್ಲ ಸಹ ರೋಡಿನ ಮೇಲೆ ಬಂದರೂ ಕೂಡ ಒಂದು ದಿವಸ ಕೂಡ ಬಂದು ಗ್ರಾಮ ಪಂಚಾಯತಿ ಪಿ.ಡಿ. ಅವರಾದಂಥ ಎಸ್ತಾರಡ ಮೇಡಮ್ ಅವರು ಅದರ ಬಗ್ಗೆದಲ್ಲಿ ಗಮನ ಹರಿಸಿಲ್ಲ, ಕೇರ್ ಮಾಡಿಲ್ಲ. ಹಾಗಾದರೆ ಈ ಸರ್ಕಾರದಿಂದ ಸ್ವಚ್ಛ ಭಾರತ್ ಅಭಿಯಾನಕ್ಕೋಸ್ಕರ ಬರ್ತಕ್ಕಂಥ ದುಡ್ಡು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ದುಡ್ಡು ಯಾರ ಮನೆಗೆ ಹೋಗುತ್ತಾ ಇದೆ ಅಂತಕ್ಕಂಥದ್ದೇ ಈ RB ನ್ಯೂಸ್ ಚಾನಲ್ ಪ್ರಶ್ನೆ ಆಗಿದೆ. ಏನು ನೋಡಿ, ಕುಡಿಬೇಕಾದಂಥ ಹೋಗ್ಲಾಕ್ ಬರೋದು ಹೊಂಟದ, ಬರ್ಲಾಕ್ ಬರೋದು ಹೊಂಟದ. ಏನು ನಮಗೆ ತರಸ್ ಆಗ್ಯದ ನೋಡ್ರಿ ಇಲ್ಲಿ ನಮ್ಮ ಗಲ್ಯಾಗ. ಏನು ನಾಲಿ ಸರಿಯಾಗಿಲ್ಲ, ಏನು ಎಲ್ಲ ಹಾದಿ ಸರಿಯಾಗಿಲ್ಲ, ಏನು ಸರಿಯಾಗಿಲ್ಲ. ಮಕ್ಕಳಿಗೆಲ್ಲ ಬೇಮಾರು ಹೊಂಟದ, ನಮಗೆ ಭೀ ಬೇಮಾರು ಹೊಂಟದ. ಏನು ಮಾಡ್ಬೇಕು ನಾವು? ಹೊಟ್ಟಿಗೆ ತಿನ್ಬೇಕಾ, ಏನು ದವಾಖಾನಿಗೆ ಹಾಕ್ಬೇಕಾ? ಬಡವ್ರು ಇದ್ದೇವೆ ನಾವು, ಏನು ಸಾವುಕಾರ ಇಲ್ಲ, ಏನಿಲ್ಲ. ಹೀಗೆಲ್ಲ ಪ್ರಾಬ್ಲಮ್ ಅದ ನೋಡ್ರಿ ನಮ್ಮ ಗಲ್ಯಾಗೆಲ್ಲ. ನಾಲಿ ಚಂದ ಮಾಡಿಸ್ರಿ, ಎಲ್ಲ ಪ್ರಾಬ್ಲಮ್ ಆಗ್ಲತ್ತ ನೋಡ್ರಿ. ಚಿಕ್ಕುಡು ಅಂದ್ರೆ ಚಿಕ್ಕುಡಾಗ್ಯ ನಮಗೆ. ಮೆಂಬರ್ ಅವ್ರಿಗೆ ಹೇಳಿರ ಅವರ ಎಲ್ಲ ಹೇಳಿ ಸಾಕಾಗ್ಯದ್ರಿ ನಮಗೆ. ಏನಂದ್ರ ಏನು ಹ್ಞೂ ಅಂತಾರ, ಹಾಗೆ ಮುಂದಕ್ಕೆ ಹೋಯ್ತದ್ರಿ. ಪಿ.ಡಿ. ಮೇಡಮ್ ಭೀ ನೋಡ್ಯಾರ, 2 ಸಲ ನೋಡಿದ್ರು. ಅವ್ರು ನೋಡಿದ್ರು ಮಾಡಿಸ್ತಾರೆ ಅಂತಾರ. ಆಯ್ತು ಏನಾಯ್ತು ಕ್ಲೀನ್ ಮಾಡಿದ್ರಲ್ಲ? ಅಯ್ಯೋ ಎಲ್ಲಿ ಕ್ಲೀನ್ ಮಾಡ್ತಾರ್ರಿ, ಮಾಡಲ್ಲೇ ಹೊಂಟಾರ. ಕ್ಲೀನ್ ಮಾಡಲ್ರು, ಕ್ಲೀನ್ ಮಾಡಲ್ರು. ಈಗ ಯಾರ್ಯಾರಿಗೆ ರೋಗ ಬಂದದಲ್ಲಿ? ಈಗೆಲ್ಲ ನಮ್ಮ ಗಲ್ಯಾಗೆಲ್ಲ ನಮ್ಮ ಸಚಿಗೆ ಬಂದದ, ನಮ್ಗೆ ಬಂದ. ಅದಕ್ಕೆ ಇವ್ರಿಗೆ ನಿನ್ನೆ ದವಾಖಾನಿಗೆ ಹಾಕಿದೆವು. ಆಕಿಗೆ ಬಂದಾಗ ಎಲ್ಲ ಗಲ್ಯಾಗೆಲ್ಲ ಬೇಮಾರಿನಿ. ನಮ್ಮ ಹೆಸರು ಅಂಬಾವದ ರೀ. ಭರ್ತಿ ಆಗಬೇಕು, ಭರ್ತಿ ಮೇಲೆ ಅದು ಮಾಡಬೇಕು. ಅದರಲ್ಲಿ ನಾವು ಭಾಳ ಎತ್ತರ ಜಾಲತ್ತದ. ಈಗ ಇಲ್ಲಿ ನೀರು ತುಂಬ್ತಂದ್ರೆ ಆಚೆಗೆ ಎತ್ತು ಹೋಗ್ಬೇಕು. ನೀರು ಯಾರ ಮನೆಗೆ ಹೋಗ್ಬಿಡ್ತಾರೆ. ಇದ್ರ ಬಗ್ಗೆ ನೀವು ಪಂಚಾಯತ್ದಾಗ ಏನಾರ ತಿಳಿಸಿರಿ ಅಧಿಕಾರಿಗಳು? ಅಧಿಕಾರಿಗಳು ತಿಳಿಸಿದ್ವಿ, ಎಲ್ಲ ರೆಡಿ ಆಗ್ಯದ, ಡಾಕ್ಯುಮೆಂಟ್ ಆಗ್ಯದ. ಇದು ಹೋಗಂದ್ರೆ ಒಬ್ಬರು ಹೋಗ್ರ ಆ ತೀಲ್ನಾಕ ಕೇಳಂತಕಿ ಬಜೆಟು ತೀಲ್ನಾಕ ಸರಿ ಹೋಗೋದು ಅಂತ ಅಳ್ತರು. ಇವ್ರಿಗೆ ಬಜೆಟ್ ಏಟ್ ಇಕ್ಬೇಕು? 10 ಲಕ್ಷ ಇಕ್ಬೇಕು, 25 ಲಕ್ಷ ಇಕ್ಬೇಕು. ಈ ಒಂದು ಕೆಟ್ಟ ಹೋದ ನೀರಿನಿಂದ ಬರ್ತಕ್ಕಂಥ ಅನೇಕ ಮಲೇರಿಯಾ, ಡೆಂಗು ಹಾಗೂ ಹಿರಿಯರಿಗೆ ಏನೋ ಒಂದು ಕೆಮ್ಮು, ನೆಗಡಿ, ಈಗ ಈ ಥರ ಅಂತ ಆರೋಗ್ಯವನ್ನು ಕೆಟ್ಟು ಹೋಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂಥ ಊರಿನ ಹಿರಿಯರಾದಂಥ ಒಬ್ಬರು ತಾತವ್ರು ಹೋಗಿ ಅಲ್ಲಿ ಪಿ.ಡಿ. ಅವರಿಗೆ ಕೇಳಿದಂಥ ಸಮಯದಲ್ಲಿ ಕೇವಲ 3 ಲಕ್ಷ ರೂಪಾಯಿ ಹಣ ಇದೆ, ಇದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಇನ್ನೂ ದುಡ್ಡು ಸರಿ ಹೋಗಲ್ಲ, ಹೆಚ್ಚಿನ ರೀತಿಯಲ್ಲಿ ಹಣ ಬೇಕಾಗುತ್ತೆ ಅಂತ ಹೇಳಿ ಅವರನ್ನು ಬೈದು ವಾಪಸ್ ಕಳಿಸ್ತಕ್ಕಂಥ ಕೆಲಸ ಈ ಎಸ್ತಾರ ಮೇಡಮ್ ಪಿ.ಡಿ. ಅವರು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಈಗ ನಾವು ಕೇಳ್ತಕ್ಕಂಥ ತಾತ್ಪರ್ಯ ಏನು ಅಂತಂದರೆ, ಈ RB ನ್ಯೂಸ್ ಚಾನಲ್ ವತಿಯಿಂದ ಏನು ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ದುಡ್ಡು ಯಾವ ಥರ ಬಳಕೆ ಆಗುತ್ತಿದೆ, ಅವು ಯಾರ ಖಜಾನೆಗೆ ಹೋಗುತ್ತಿದೆ, ಮತ್ತು ಒಂದು ಹೇಳಿ ಇಷ್ಟೆಲ್ಲ ಹದಿಗೆಟ್ಟರು ಕೂಡ ಇಲ್ಲಿವರೆಗೆ ಕಣ್ಣು ಮುಚ್ಕೊಂಡು ಕುಂತಿದ್ರ ಇಲ್ಲಿರ್ತಕ್ಕಂಥ ಅಧಿಕಾರಿ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ಇದ್ರ ಬಗ್ಗೆ ಜಾಗೃತಿ ಮಾಡ್ಬೇಕಂತ ಎಲ್ಲ ದವಾಖಾನೆಗೆಲ್ಲ ಇಳಿಸ್ಕೊಂಡಾಗಿರ್ತಾರೆ. ಇನ್ನ ಯಾರು ಭೀ ನೋಡೇವಲ್ರು, ನೋಡ್ಲತ್ತಾರ ಹೋಗ್ಲತ್ತಾರ. ಅವರೇ ಪಿ.ಡಿ. ಅವ್ರಿಗೆ ಹೇಳಿರಿ? ಹೇಳ್ಯಾರಂತ ನಿನ್ನೆ ಹೋಗಿ ಬಂದಾರ ಪಂಚಾಯತ್. ಏನಂತಾರ ಪಿ.ಡಿ.? ನಿಮ್ಮ ಊರಾಗ ಅಧ್ಯಕ್ಷ ಇಲ್ಲೇನ್ರಿ ಮಾಡಿರ್ತಾರ ಅವ್ರು. ಓಟ್ ಯಾರಿಗೆ ಹಾಕಿರಿ ಅವ್ನಿಗೆ ಕರ್ಕೊಂಬರ್ರಿ. ಆಗಲತ್ತಾರ್ರಿ ಒಬ್ರಿ ರೋಡ್ ಪುಟ್ಟ ಗ್ರಾಮ ಪಂಚಾಯತ್ ಪಿ.ಡಿ. ಅವ್ರು ಅಂತಾರ. ಇನ್ನ ಹೆಸರು ನಮಗೆ ಗೊತ್ತಾ? ಶಿವಕುಮಾರ್ಗೆ ಹಾಕಿದ್ದೀವಿ.